ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. MK ಸ್ಟಾಲಿನ್ ಹಾಗೂ ಉದಯನಿಧಿ ಸ್ಟಾಲಿನ್ ಕೈಯಲ್ಲಿದ್ದಂಥ ರಿಮೋಟನ್ನು ದಳಪತಿ ವಿಜಯ್ ಅವರು ಕಿತ್ಕೊಂಡಿದ್ದಾರೆ. ನಿನ್ನೆ ನಡೆದ ಬೆಳವಣಿಗೆಯನ್ನು ನೀವು ಗಮನಿಸಬೇಕು. ತುಂಬ ರೋಮಾಂಚಕವಾದ ಘಟನೆಗಳು ನಡೆದವು ಮತ್ತು ಹೇಗೆ MK ಸ್ಟಾಲಿನ್ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂದ್ಕೊಂಡಿದ್ರು ಅದೇ ರೀತಿಯ ಚಳ್ಳೆ ಹಣ್ಣನ್ನು ತಿನ್ನಿಸಿದ್ದಾರೆ ಸಿ ವಿಜಯ್ ಜೋಸೆಫ್, ತಮಿಳುನಾಡಿನ ಮುಖ್ಯಮಂತ್ರಿ. 2.5 ಸಲ ರಾಜ್ಯಪಾಲರ ಮನೆಗೆ ಎಡತ್ತಾಕಿದ್ರು. 2.5 ಸಲ, 2 ಸಲ ಹೋಗಿ ಬಂದರು. 3 ಸಲ ಹೋಗ್ತಾ ಅರ್ಧ ದಾರಿಗೆ ಹೋದಾಗಲೇ 2 ಸೀಟು ಉಳ್ಳಂಥ ಪಕ್ಷ ನಾನು ನಿನಗೆ ಬೆಂಬಲ ಕೊಡೋದಿಲ್ಲ, ನನಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ನಿನಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದಾಗ ಹೋದವರು ವಾಪಸ್ ಬಂದಿದ್ದರು. ಅದಾದ ಮೇಲೆ MK ಸ್ಟಾಲಿನ್ ನಿವಾಸಕ್ಕೆ ಹೋಗ್ತಾರೆ. ನಿಮ್ಗೆ ಗೊತ್ತಿರೋ ವಿಚಾರ. ಎಲ್ಲ ಪುಡಿ ಪಕ್ಷಗಳು ಸೇರಿ ಅವರಿಗೆ ಬೆಂಬಲ ಕೊಡಲಿಕ್ಕೆ ತೀರ್ಮಾನ ಮಾಡ್ತವೆ. ಕಾಂಗ್ರೆಸ್ ಸೇರಿ CPI, CPM, CVK ಎಲ್ಲವೂ ಅವ್ರಿಗೆ ಬೆಂಬಲ ಕೊಡಲಿಕ್ಕೆ ತೀರ್ಮಾನ ಮಾಡ್ತವೆ. ಅಷ್ಟರಲ್ಲಿ ಒಂದು ದೊಡ್ಡದಾದಂಥ ಘಟನೆ ಜರುಗತ್ತೆ. ಅದೇನಪ್ಪ ಅಂದರೆ, ವಿಜಯ್ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲೇಬಾರದು ಅಂತ ಹಠ ಹಿಡಿದಂಥ ಉದಯನಿಧಿ ಸ್ಟಾಲಿನ್, MK ಸ್ಟಾಲಿನ್ನ ಪುತ್ರ, ಅದಕ್ಕಾಗಿ ಆತ ದೊಡ್ಡದಾದಂಥ ದೊಂಬರಾಟವನ್ನು ನಡೆಸಿ ADMKಯ ಎಡಪ್ಪಾಡಿ ಪಳನಿಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿ ನಾವು ಅವರಿಗೆ ಬೆಂಬಲ ಕೊಡೋಣ, ಏನಾದರೂ ಆಗಲಿ ವಿಜಯ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಏಕಮೇವ ಅವರ ಅಜೆಂಡಾ ಆಗಿತ್ತು. ಅದಕ್ಕಾಗಿ ಒಂದು ಹಂತದಲ್ಲಿ ಭಾರಿ ದೊಡ್ಡ ಸರ್ಕಸ್ ನಡೀತು. ಜನ ಈಗಾಗಲೇ ವಿರೋಧಿ ಮತ ಹಾಕಿದ್ದಾರೆ, ವಿರೋಧಿ ಅಲೆ ಇದೆ ನಮ್ಮ ಬಗ್ಗೆ, ಸದ್ಯಕ್ಕೆ ಸ್ವಲ್ಪ ಸುಮ್ಮನಿರೋಣ ಅಂತ MK ಸ್ಟಾಲಿನ್ ಸುಮ್ಕ ಕೊಡಿಸ್ತಾರೆ. ಅದಾದ ಮೇಲೆ ತಮ್ಮ ಮಿತ್ರ ಪಕ್ಷಗಳನ್ನು ಕರೆಸಿ ವಿಜಯ್ಗೆ ಬೆಂಬಲ ಕೊಡಿ, ನಮ್ಮ ಎಲ್ಲ ಅಜೆಂಡಾಗಳನ್ನು ನಡೆಸ್ಕೋಬಹುದು, ಸರ್ಕಾರ ನಮ್ಮ ಕೈಯಲ್ಲಿರುತ್ತೆ, ಹೆಸರಿಗೆ ವಿಜಯ್ ಇರ್ತಾರೆ, ವಿಜಯನ ಯಾವಾಗ ಬೇಕಾದರೂ ಇಳಿಸಬಹುದು, ಅವ್ರನ್ನ ಯಾವಾಗ ಬೇಕಾದ್ರೂ ಬ್ಲ್ಯಾಕ್ ಮೇಲ್ ಮಾಡಬಹುದು ಅನ್ನುವಂಥ ಕುತಂತ್ರವನ್ನು ಮಾಡ್ತಾರೆ MK ಸ್ಟಾಲಿನ್ ಮತ್ತು ಉದಯನಿಧಿ ಸ್ಟಾಲಿನ್. ಹೀಗಾಗಿ CPI, CPM, CVK ಜೊತೆಗೆ ಕಾಂಗ್ರೆಸ್ಸು ಎಲ್ಲರೂ ಕೂಡ, ಕಾಂಗ್ರೆಸ್ ಅವ್ರನ್ನ ಕೇಳಲಾರದೆ ಸೇರಿಕೊಂಡದ್ದು ಸ್ಟಾಲಿನ್ ಅವ್ರನ್ನ, ಉಳಿದ ಪಕ್ಷಗಳು ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡ್ತವೆ. ಅಷ್ಟು ಆದರೂ ಕೂಡ ಹಗ್ಗದ ಮೇಲಿನ ನಡೆ. ಯಾವ ಕ್ಷಣದಲ್ಲಿ ಬೇಕಾದರೂ ಕೆಳಗೆ ಬೀಳಬಹುದಾದಂಥ ಆತಂಕ. ಜೊತೆಗೆ ಹಗ್ಗವನ್ನು ಕಟ್ಟಿದವರು ಯಾವಾಗ ಬೇಕಾದ್ರೆ ಹಗ್ಗವನ್ನು MK ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್ ಬಿಟ್ಟು ಬಿಡ್ಬೋದು, ಕೆಳ ದಪ್ಪ ಅಂತ ಬಿದ್ದುಬಿಡ್ಬೋದು. ಇಷ್ಟೆಲ್ಲ ಸರ್ಕಸ್ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಒಂದು ಬಣ ಎಡಪ್ಪಾಡಿ ಪಳನಿಸ್ವಾಮಿ ವಿರುದ್ಧ ಸೆಡ್ಡು ಹೊಡೆದು ನಿಲ್ಲುತ್ತೆ. ಅದೇ SP ವೇಲುಮಣಿ ಮತ್ತು ಷಣ್ಮುಗಮ್ ಅವರ ಗುಂಪು. ವೇಲುಮಣಿ ಅಂದರೆ ಥೈಲಿ ಹೊಂದಿದಂಥ ಆಗರ್ಭ ಶ್ರೀಮಂತ ಧನಾಢ್ಯನಾದಂಥ ಕೊಯಮತ್ತೂರಿನ ವ್ಯಕ್ತಿ, ADMK ಪಕ್ಷದಲ್ಲಿ ಕೋಶಾಧಿಕಾರಿಯಾಗಿದ್ದಂಥ ಒಂದು ಕಾಲಕ್ಕೆ. ಆತ ಹೇಳ್ತಾನೆ, 9 ಸಲ ನಿಮ್ಮ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಸೋತಿದ್ದೇವೆ. ಎಡಪ್ಪಾಡಿ ಪಳನಿಸ್ವಾಮಿಗೆ ಈ ವೇಲುಮಣಿ ಹೇಳೋ ಮಾತು, 9 ಬಾರಿ ನಿಮ್ಮ ಜೊತೆ ನಿಮ್ಮ ನಾಯಕತ್ವವನ್ನು ಕೊಟ್ಟು ಸೋತಿದ್ದೇವೆ. ಈ ಬಾರಿ ಚುನಾವಣೆಗಿಂತ ಮುಂಚೆ ಹೇಳಿದ್ವಿ, ಯಾರ್ಯಾರನ್ನ ನೀವು ಉಚ್ಚಾಟನೆ ಮಾಡಿದ್ದೀರೋ ಮತ್ತು ಯಾರ್ಯಾರು ನಮ್ಮನ್ನು ಬಿಟ್ಟು ಹೋಗಿದ್ದಾರೋ ಅವ್ರನ್ನೆಲ್ಲ ವಾಪಸ್ ತಗೊಂಡು ಪಕ್ಷವನ್ನು ಸುಭದ್ರಗೊಳಿಸಿ ಚುನಾವಣೆಯನ್ನು ಸೆಣಸೋಣ ಅಂತ ಹೇಳಿದ್ವಿ. ನಮ್ಮ ಮಾತನ್ನು ನೀವು ಕೇಳಲಿಲ್ಲ. ನೀವು ಕೇಳದೇ ಇರೋದರಿಂದ ನಮಗೀಗ ಭಾಳ ದೊಡ್ಡ ಮಟ್ಟದ ಸೋಲು ಉಂಟಾಗಿದೆ. ಆದ್ದರಿಂದ ನಿಮ್ಮ ನಾಯಕತ್ವ ನಮ್ಗೆ ಬೇಕಾಗಿಲ್ಲ, ನಮ್ಮದು ಪ್ರತ್ಯೇಕ ಬಣ ಅಂತ. ನಿನ್ನೆ ವಿಧಾನಮಂಡಲದಲ್ಲಿ ಇವರು ವಿಶ್ವಾಸಮತ ಯಾಚನೆಯನ್ನು ಮಾಡಿ ನಿರ್ಣಯವನ್ನು ಕೈಗೊಂಡು ವಿಜಯ್ ಅವರು ಬೆಳಗ್ಗೆ 9 ಕಾರ್ಯಕಲಾಪವನ್ನು ಆರಂಭಿಸ್ತಾರೆ. JCD ಪ್ರಭಾಕರ್ ಅಂತೇಳಿ ಅಲ್ಲಿ ಸ್ಪೀಕರ್, 3 ಜನ ಇವರು ಕ್ಲಾಸ್ಮೇಟ್, ಲೋಯಲಾ ಕಾಲೇಜ್ ಅನ್ನುವಂಥ ಕಾಲೇಜಲ್ಲಿ ಈಗೇನು ಅಲ್ಲಿ ಸ್ಪೀಕರ್ ಆಗಿದ್ದಾರಲ್ಲ JCD ಪ್ರಭಾಕರ್, ಉದಯನಿಧಿ ಸ್ಟಾಲಿನ್ ಹಾಗೂ ತಲಪತಿ ವಿಜಯ್, 3 ಜನ ಕೂಡ ಒಂದೇ ಕಾಲೇಜಲ್ಲಿ ಓದ್ದವರು. ಹೀಗಾಗಿ ನಿರಂತರವಾದಂಥ ಸ್ಪರ್ಧೆ ಉದಯನಿಧಿ ಸ್ಟಾಲಿನ್ ಮತ್ತು ವಿಜಯ್ ಮಧ್ಯೆ. ಒಳಗೊಳಗೆ ಹುಸುಮುನಿಸು, ಮೇಲೆ ಚೆನ್ನಾಗಿದ್ದಂಗೆ ಆ್ಯಕ್ಟಿಂಗ್ ಮಾಡೋದು, ಒಳಗಡೆ ನೋಡಿದರೆ ಆತ ವಿಜಯ್ ಬೆಳಿಬಾರ್ದು ಅಂತ ಉದಯನಿಧಿ ಸ್ಟಾಲಿನ್ ಸರ್ಕಾರದಲ್ಲಿ ಇದ್ದಾಗಿಂದ ಆತನ ಮೇಲೆ ಮೊಕದ್ದಮೆ ಹಾಕ್ಸೋದು, ಕೇಸ್ ಹಾಕ್ಸೋದು, ಒದ್ದಾಡಿಸೋದು, ಆತ ಪ್ರಚಾರಕ್ಕೆ ಹೋಗಲಾರ್ದಂಗೆ ಮಾಡೋದು, ಎಲ್ಲ ರೀತಿಯ ಕಿರುಕುಳವನ್ನು ಈ ಉದಯನಿಧಿ ಸ್ಟಾಲಿನ್ ಕೊಟ್ಟಿದ್ದಾರೆ. ಯಾವಾಗ JCD ಪ್ರಭಾಕರ್ ಮತದಾನವನ್ನು ಮಾಡಬೇಕು ಅಂತ ಫಸ್ಟಿಗೆ ಎಲ್ಲರೂ ಮುಖಂಡರು ಭಾಷಣ ಮಾಡ್ತಾರೆ, ಎಲ್ಲ ಆಗತ್ತೆ. 234 ಸ್ಥಾನ, 118 ಬೇಕು ಮೆಜಾರಿಟಿಗೆ. DMK ಸದಸ್ಯರು ಎದ್ದು ಹೋಗ್ಬಿಡ್ತಾರೆ, 57 ಜನ. ಅವ್ರಿಗೆ ಗೊತ್ತಿರುತ್ತೆ ಸೋಲ್ತೀವಿ ನಾವು ಅಂತ. ರಾಜಕೀಯದಲ್ಲಿ ಮುಂದೇನು ನಡೆಯುತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಿದ್ದೆ. ವಿಧಾನಮಂಡಲದ ಮೊಗಸಾಲೆಯಲ್ಲಿ ಇವರೆಲ್ಲ ಕೂತ್ಕೊಳ್ಳೋದು. ಅದ್ರ ಜೊತೆ ಅನ್ಬುಮಣಿ ರಾಮದಾಸ್ ಬಣನೂ ಹೊರಟೋಗುತ್ತೆ. ಒಂದು BJP ಸದಸ್ಯರು ಹೊರಗೆ ಹೋಗ್ತಾರೆ, ಸಭಾತ್ಯಾಗ ಮಾಡ್ತಾರೆ. ಉಳಿದಿರೋದು ಈ ಕಡೆ TVK ಪಕ್ಷ, ಈ ಕಡೆ ADMK.
ADMKಯ 25 ಜನ, ನಾನು ಹೇಳಿದ್ನಲ್ಲ ಈಗ, ವೇಲುಮಣಿ ಮತ್ತು ಷಣ್ಮುಗಂ ಅವರ ಬಣ 25 ಜನ ಸರ್ಕಾರದ ಪರವಾಗಿ ವಿಶ್ವಾಸಮತ ಯಾಚನೆ ಪರವಾಗಿ ಮತ ಹಾಕಿಬಿಡ್ತಾರೆ. ಇವರು 22 ಜನ ಮಾತ್ರ ಸರ್ಕಾರದ ವಿರುದ್ಧವಾಗಿ ಮತದಾನ ಮಾಡ್ತಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಯಾವ ಮಟ್ಟಿಗೆ ಕ್ರುದ್ಧರಾಗ್ತಾರೆ ಅಂದರೆ, ತಕ್ಷಣದಿಂದ ಎಲ್ಲ ಪದಾಧಿಕಾರಿಗಳ ಹುದ್ದೆಯಿಂದ ಅವರನ್ನು ಸಸ್ಪೆಂಡ್ ಮಾಡಲಾಗತ್ತೆ, ಅನೂರ್ಜಿತಗೊಳಿಸಲಾಗತ್ತೆ. ಇವರು ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಇದು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಬರುತ್ತೆ. ಈ 25 ಜನರ ಏನು ಬಣ ಇದೆ, ಇಷ್ಟೂ ಶಾಸಕರನ್ನ ನೀವು ಅನರ್ಹಗೊಳಿಸಬೇಕು ಅಂತ JCD ಪ್ರಭಾಕರ್ಗೆ ಪತ್ರವನ್ನು ಕೊಡ್ತಾರೆ. ಎಂಥ ನಾಟಕೀಯ ಬೆಳವಣಿಗೆ ನಿನ್ನೆ ನಡೆದದ್ದಂದರೆ ನೀವು ನೋಡಬೇಕನ್ನ. ಟಿ ವಿನಲ್ಲಿ ಲೈವ್ನಲ್ಲೂ ಬರ್ತಾಯಿತ್ತು, ಜೊತೆಗೆ ಯೂಟ್ಯೂಬ್ ಚಾನಲ್ನಲ್ಲೂ ಬರ್ತಾಯಿತ್ತು. ಅಂದರೆ ಖಚಿತವಾಗಿ ಗೊತ್ತಿದೆ ಸರ್ಕಾರ ಮುಂದುವರ್ಕೊಂಡು ಹೋಗುತ್ತೆ ಅಂತ. ಆದರೆ ADMK ಬಣ ಹೀಗೆ ಛಿದ್ರಗೊಳ್ಳುವುದನ್ನು ಕಣ್ಣಾರೆ ನೋಡುವಂಥ ಅವಕಾಶ ಲಭ್ಯ ಆಯಿತು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ADMK ಎನ್ನುವಂಥ ಹಳಸಿದ ಚಿತ್ರಾನ್ನ ಇದು ಆಪೋಷಣಗೊಳ್ಳುತ್ತೆ. ಉಳಿಯೋದು ಎರಡೇ ಪಕ್ಷ ಉಳಿಯುತ್ತೆ. ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ, ಇನ್ನೊಂದು ಕಡೆ DMK ಇದ್ದರೆ DMK, ವಿಜಯ್ ಇದ್ದರೆ ವಿಜಯನ TVK ಪಕ್ಷ. ಈಗ ಮುಂದಿನ ದಿನಗಳಲ್ಲಿ ಆಗುವುದು ಅದೇ. ಒಂದು ಸಲ ಸ್ಟ್ಯಾನ್ಫೋರ್ಡಿಂದ ಅಣ್ಣಾಮಲೈ ಕೆಳಗೆ ಇಳಿದ ತಕ್ಷಣ, ಇಲ್ಲಿ ಬಂದ ತಕ್ಷಣ ರಾಜಕೀಯ ಚಿತ್ರಣಗಳು ಇನ್ನಿಲ್ಲದ ಹಾಗೆ ಬದಲಾವಣೆಗೊಳ್ತವೆ. ಈ ಮಧ್ಯೆ ಇವರೊಂದು ಅಪಾಯಿಂಟ್ಮೆಂಟ್ ಮಾಡಿದ್ರು, ಅದರ ಬಗ್ಗೆ ನಾನು ನಿಮಗೆ ಈಗಾಗಲೇ ಹೇಳಿದ್ದೆ. ರಿಕಿ ರಾಧನ್ ಪಂಡಿತ್ ಅನ್ನುವಂಥ ವ್ಯಕ್ತಿಯನ್ನು ವಿಶೇಷ ಕರ್ತವ್ಯಾಧಿಕಾರಿ, ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಅಂತ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ರು. ಏನು ಈತನ ಅರ್ಹತೆ ಏನು ಅಂದರೆ, ಈತ ಹೇಳುವ ಭವಿಷ್ಯಗಳೆಲ್ಲ ನಿಜ ಆಗ್ತವೆ. ವಿಜಯ್ ಪಾಲಿಗೆ ಎಲ್ಲವೂ ಈತ ಇಲ್ಲಿವರೆಗೆ ಏನು ಹೇಳ್ಯಾರ ಅದರ ಪ್ರಕಾರವೇ ನಡೆದಿದ್ದಾವೆ. ಆದ್ದರಿಂದ ಈತನಿಗೆ ಸರ್ಕಾರಿ ಸವಲತ್ತಿನಲ್ಲಿ ಕಾರು, ದರ್ಬಾರು, ಬಂಗ್ಲೆ ಎಲ್ಲವನ್ನೂ ಕೊಡಬೇಕು ಅಂತ ಸರ್ಕಾರದಿಂದ ಒಂದು ಆದೇಶ. ಈಗ ಯಾವಾಗ ಈ ಒಬ್ಬ ಜ್ಯೋತಿಷಿಯನ್ನು ಕರ್ಕೊಂಬಂದು ನೀವು ವಿಶೇಷ ಕರ್ತವ್ಯಾಧಿಕಾರಿ ಮಾಡ್ತೀರಿ ಅಂತಂದರೆ, ನಮ್ಮ ಹಿಂದೂ ವಿರೋಧಿ ನೀತಿಗೆ, ನಮ್ಮ ಸಂಸ್ಕೃತಿಗೆ ವಿರುದ್ಧವಾದದ್ದು ಅಂತ ಕಮ್ಯುನಿಸ್ಟರು ಜಗಳ ತೆಗೆದು ನೋಡಿ ಹೆಂಗಿದೆ. ಹಿಂದೂ ವಿರೋಧಿಗಳು ಮುಸಲ್ಮಾನರು ಅಂತೀವಿ. ಮುಸಲ್ಮಾನರಿಗಿಂತ ಕಟ್ಟ ಶತ್ರುಗಳು ಯಾರಾದರೂ ಹಿಂದೂ ಧರ್ಮಕ್ಕಿದ್ರೆ ಈ ರೀತಿಯ ದ್ರಾವಿಡ ಮನಸ್ಥಿತಿ ಇರುವಂಥ ಎಡಚರರು. ಅವ್ರು ಹೇಳ್ತಾರೆ, ನೀವು ಅವ್ರನ್ನ ಹೆಂಗೆ ಅಪಾಯಿಂಟ್ ಮಾಡ್ಕೊಂಡ್ರಿ? ಜ್ಯೋತಿಷಿ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರಿಗೆ ಕೆಲಸ ಕೊಟ್ಟಿದ್ದೀರಿ, ಕಿತ್ತು ಹಾಕಬೇಕು ನೀವು ಅವ್ರನ್ನ ಈ ಕ್ಷಣಕ್ಕೆ. ಕೊನೆಗೆ ಈತ ತಲೆಬಾಗಿ ಈ ರಿಕಿ ರಾಧನ್ ಪಂಡಿತ್ ಅನ್ನುವಂಥ ವ್ಯಕ್ತಿಯನ್ನು ಆ ಸ್ಥಾನದಿಂದ ಪಲ್ಲಟಗೊಳಿಸಲಾಗತ್ತೆ, ಕಿತ್ತು ಹಾಕಲಾಗಿದೆ. ನೋಡಿ, ರಿಕಿ ರಾಧನ್ ಪಂಡಿತ್ತು ಈ ಮುಂಚೆ ಅಡ್ವಾಣಿ ಹತ್ರ ಹೋಗಿತ್ತು. ಅಡ್ವಾಣಿ ಹತ್ರ ಹೋಗಿ ನೀವು ಪ್ರಧಾನಮಂತ್ರಿ ಆಗ್ತೀರಾ, ನೀವು ಒಂದು ದೊಡ್ಡ ಹೋಮ ಮಾಡಿಸ್ಬೇಕು ಅಂತ ಹೋಗಿ ಕೇಳಿದಂಥ ಮನುಷ್ಯ ಆಯ್ತ. ಜಯಲಲಿತಾಗೆ ಭಾಳ ಹತ್ತಿರವಾದಂಥ ಮನುಷ್ಯ ಆಯ್ತ. ಜಯಲಲಿತಾಗೆ ಹೇಳಿದ್ರು, ನಿಮಗೆ ಜೈಲು ಶಿಕ್ಷೆನೇ ಆಗೋದಿಲ್ಲ, ನಿಮ್ಮ ಯಾವ ಕೇಸ್ಗಳು ಉಳಿಯೋದಿಲ್ಲ, ನೀವು ಈ ದೇಶದ ಪ್ರಧಾನಿ ಆಗ್ತೀರಿ, ಮುಖ್ಯಮಂತ್ರಿ ಅಲ್ಲ, ನಿಮಗಿರೋ ಕೆಪಾಸಿಟಿ ಪ್ರಧಾನಿ ಆಗ್ತೀರಿ, ಇಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಇಂತಿಂಥ ಆ ಹೋಮ ಈ ಹೋಮ ಎಲ್ಲ ಹೋಮ ಮಾಡಿಸ್ಬೇಕಾಗತ್ತೆ, ನಿಮ್ಮ ಮೇಲೆ ವಕ್ರದೃಷ್ಟಿ ಇದೆ ಅಂಥೇಳಿ ದುಡ್ಡನ್ನು ಕಿತ್ಕೊಂಡು ಹೋಮ ಹವನ ಎಲ್ಲ ಮಾಡಿಸಿದ್ದಾಯ್ತು. ಯಾವಾಗ ಜಯಲಲಿತಾಗೆ ಈತ ಟೋಪಿ ಅಂತ ಗೊತ್ತಾಯಿತೋ ಜಾಡಿಸಿ ಹೊದ್ದು ಹೊರಗಡೆ ಹಾಕಿದರು. ಈಗ ಈತ ಬಂದು ವಿಜಯ್ಗೆ ಒಕ್ಕರಿಸಿಕೊಂಡಿದ್ದಾನೆ. ಈತನ ಶುಕ್ರದೇಸೆ ಯಾರ್ದು? ರಿಕಿ ರಾಧನ್ ಪಂಡಿತ್ದು ಶುಕ್ರದೇಸೆ. ಆತ ಹೇಳಿದ ಹಾಗೆ ಮುಖ್ಯಮಂತ್ರಿ ಕೇಳುವಂಥವು ಸಿಕ್ಕಿದ್ದಾನೆ. ಆತನಿಗೆ ವಕ್ರದೃಷ್ಟಿ ವಿಜಯ್ಗೆ. ಎಲ್ಲರೂ ಸೇರಿ ಆತನನ್ನು ಹಾಕಿ ಹಗ್ಗಮುಗ್ಗ ಥಳಿಸ್ತಾ ಇದ್ದಾರೆ. ಮಜಾ ಅಂದರೆ ಒಂದೆರಡು ತೀರ್ಮಾನಗಳು ವಿಜಯಂದು ಭಾಳ ಜನಪ್ರಿಯಗೊಂಡ್ಬಿಟ್ಟು. ಮೊದಲನೇದಾಗಿ ಈ ಸ್ಕೂಲು ಮತ್ತು ದೇವಸ್ಥಾನದ ಲಿಮಿಟ್ನಲ್ಲಿದ್ದಂಥ ಬಾರು ಮತ್ತು ವೈನ್ ಶಾಪ್ಗಳಿದ್ದಾವಲ್ಲ, ಅವು 50 ಮೀಟರ್ ಅಂತರದಲ್ಲಿ ಅಂತ ಸರ್ಕಾರ ಮುಂಚೆ ಇದ್ದಂಥ ಸೂಚನೆ, ಅದು ಆದೇಶ. ಈಗ ಇದ್ದಕ್ಕಿದ್ದ ಹಾಗೆ ಸರ್ಕಾರಕ್ಕೆ ಈತ ಬಂದ ತಕ್ಷಣ 500 ಮೀಟರ್ ಅಂತ ಮಾಡಿಬಿಟ್ರು. 500 ಮೀಟರ್ ಮಾಡಿದ ತಕ್ಷಣ 100 ವೈನ್ ಶಾಪ್ಗಳನ್ನು, ಲಿಕರ್ ಶಾಪ್ಗಳನ್ನು ಅಲ್ಲಿಂದ ಎತ್ತಂಗಡಿ ಮಾಡಬೇಕಾಯ್ತು. ಎತ್ತಂಗಡಿ ಎಲ್ಲ ಬಂದ್ ಮಾಡಿಸಲಾಯಿತು. ಆ ಲೈಸೆನ್ಸ್ ಇಟ್ಕೊಂಡು 500 ಮೀಟರ್ ಆಚೆ ನಿಮ್ಗೆ ಯಾವ್ದಾರು ಅಂಗಡಿ ಬಾಡಿಗೆಗೆ ಸಿಕ್ಕರೆ, ಖರೀದಿಗೆ ಸಿಕ್ಕರೆ ನೀವು ಅಂಗಡಿ ತೆಗಿಬೋದು, ಇಲ್ಲ ಅಂಗಡಿಗೆ ಶಾಶ್ವತವಾಗಿ ಕ್ಲೋಸ್. ಅದು ಆ ರೀತಿ ಆದೇಶ ಮಾಡಿದ್ರು. ಅದು ತಮಿಳುನಾಡಿನ ಮಹಿಳೆಯರಿಗೆ ಭಾಳ ಅಚ್ಚುಮೆಚ್ಚು ಅನಿಸ್ಬಿಡ್ತು. ಏನು ಇಂತಿಂಥ ಕ್ರಾಂತಿಕಾರಿ ತೀರ್ಮಾನ ಮಾಡ್ತಾಯಿದ್ದಾರೆ. ಎರಡನೇದು ಗುಟ್ಕಾ ಮೇಲೆ ಹೇರಿರುವಂಥ ನಿಷೇಧ, ಅದನ್ನು ಕಟ್ಟುನಿಟ್ಟಾಗಿ ಮೊನ್ನೆ ಆದೇಶವನ್ನು ಜಾರಿಗೆ ತರ್ತಾರೆ. ಇಡೀ ತಮಿಳುನಾಡಿನ ಯಾವ್ಯಾವ ಅಂಗಡಿನಲ್ಲಿ ಗುಟ್ಕಾ, ತಂಬಾಕು ಎಲ್ಲ ಇರ್ತಾವೆ, ಒಂದು ತೊಗೊಂಡು ಹೋಗಿ ಒಂದು ದೊಡ್ಡ ಬೆಟ್ಟದ ಥರ ಸುರಿದು ಬೆಂಕಿ ಹಚ್ಚುವಂಥ ವಿಡಿಯೋವನ್ನು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಮಾಡಲಾಗ್ತಾ ಇದೆ.
ನೋಡಿ, ವಿಜಯನ ಅತಿ ದೊಡ್ಡದಾದಂಥ ಪ್ಲಸ್ ಪಾಯಿಂಟ್ ಏನಂದರೆ ಆತನಿಗಿರುವಂಥ ಅಭಿಮಾನಿಗಳ ದೊಡ್ಡದಾದಂಥ ಬಳಗ. ಅವರೆಲ್ಲ ಅಮಾಯಕರು. ಸಿನಿಮಾದಲ್ಲಿ ಕಾಣುವ ವಿಜಯನೇ ನಿಜವಾದ ವಿಜಯ್ ಅಂತ ಭ್ರಮಿಸಿಕೊಂಡಂಥ ಜನ. ಈತ ಮಾಡಿದ್ದೆಲ್ಲ ಒಳ್ಳೆಯದಕ್ಕೆ, ಈತ ಬಡವರ ಪರವಾಗಿ ದಮನಿತರ ಪರವಾಗಿ ಧ್ವನಿ ಎತ್ತಾರೆ ಅನ್ನುವಂಥ ನಂಬಿಕೆ. ಆ ನಂಬಿಕೆಗೆ ಅನುಗುಣವಾಗಿ ಈತ ಸರ್ಕಾರ ನಡೆಸಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವೈಜ್ಞಾನಿಕವಾದಂಥ ಪ್ರಣಾಳಿಕೆಯನ್ನು ಇಟ್ಕೊಂಡು ಹೊರಟಿರೋದು ಈತ ಯಾವ ಪ್ರಣಾಳಿಕೆಯನ್ನು ಇಡದೆ ಹೋದರೂ ವಿಜಯ್ಗೆ ಗೆಲ್ಲುವ ತಾಕತ್ತಿತ್ತು. ಯಾಕೆಂದರೆ ಸಿನಿಮಾದವ್ರನ್ನ ದೇವರು ಅಂತ ಭಾವಿಸಿ ದೇವಸ್ಥಾನ ಕಟ್ಟಿದಂಥ ಜನ ಅವರು. ಖುಷ್ಬುಗೆ ದೇವಸ್ಥಾನ ಕಟ್ಟಿದವರು. ಇನ್ನು ವಿಜಯನಂಥ ದಳಪತಿ ವಿಜಯನಂಥವ್ರನ್ನ ಇಲ್ಲ ಅಂತ ಹೇಳಲಿಕ್ಕಾಗತ್ತ. ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿದ್ದರು. ಆದರೆ ಈತ ತಾನೇ ಇಕ್ಕಳದಲ್ಲಿ ಸಿಕ್ಕಾಕ್ಕೊಂಡ ಹಾಗೆ ಅವೈಜ್ಞಾನಿಕವಾದ ಅವಾಸ್ತವಿಕವಾದಂಥ ಮತ್ತು ಅರ್ಥಶಾಸ್ತ್ರದ ಈ ವ್ಯಾಪ್ತಿಗೆ ನಿಲುಕಲಾರದಂಥ ಹುಚ್ಚುಚ್ಚಾರ ಆಶ್ವಾಸನೆಗಳನ್ನು ಕೊಟ್ಟ. ಅದರ ಫಲಶ್ರುತಿಯಾಗಿ ಈಗ ಈತ ಎಡತಾಕಬೇಕಾಗತ್ತೆ, ತೇಕಬೇಕಾಗತ್ತೆ. ಈತನಿಗಿರೋ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ಈಗ ಬಂದಿರುವಂಥ ADMK ಅವರು ಗಟ್ಟಿಯಾಗಿ ಈತನಿಗೆ ನಿಂತರೆ ತಾತ್ಕಾಲಿಕವಾಗಿ ಈಗ ಒಂದಷ್ಟು ಒಳ್ಳೆಯ ಕೆಲಸ ಮಾಡುವ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಈತನಿಗೆ ಎದುರಾಳಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ಚುನಾವಣೆಯಲ್ಲಿ ಬರುವುದು ಶತಸಿದ್ಧ. ಜೊತೆಗೆ DMK ಇನ್ನಷ್ಟು ಮೂಲೆ ಗುಂಪಾಗುವುದರ ಬಗ್ಗೆಯೂ ಯಾವುದೇ ಅನುಮಾನ ಬೇಕಾಗಿಲ್ಲ. ಏಕೆಂದರೆ ಈ ದ್ರಾವಿಡ ಸಂಸ್ಕೃತಿಯಿಂದ ಹೊರಗೆ ಬರಬೇಕು ಅನ್ನುವಂಥ ಮನಸ್ಥಿತಿಗೆ ತಮಿಳುನಾಡಿನ ಜನ ಬಂದಿದ್ದಾರೆ. ಹೀಗಾಗಿ ಮುಂದಿನ ದಿನಗಳು ತಮಿಳುನಾಡಿಗೆ ಸ್ವಲ್ಪ ತಡ ಆದರೂ ಕೂಡ ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಆಯಿತು ಅದೇ ರೀತಿಯಾದಂಥ ಭಗವಧ್ವಜ ಮೆರೆಯುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡುವುದನ್ನು ಮರಿಬೇಡಿ. ಒಂದು ಚಿತ್ರ ಇದೆ, ಸುಮ್ಮನೆ ಟಕ್ ಅಂತ ಬಟನ್ ಒತ್ತಿದ್ರೆ ಆಯಿತು ಆಗುತ್ತೆ. ಮತ್ತು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಶಾಶ್ವತವಾಗಿ ನಿಮ್ಮ ಸಹಾಯ ಇರಲಿ ಅನ್ನೋದು ನಮ್ಮ ಅಪೇಕ್ಷೆ. ನಮಸ್ಕಾರ.